ಮೈಸೂರಿನ ಸುಪ್ರಸಿದ್ಧ ಶ್ರೀ ದೊಡ್ಡಮ್ಮ ತಾಯಿ ಸೇವಾ ಟ್ರಸ್ಟ್ ವತಿಯಿಂದ 25ನೇ ವರ್ಷದ ದೊಡ್ಡಮ್ಮ ತಾಯಿ ಅಮ್ಮನವರ ಪೂಜಾ ವಾರ್ಷಿಕೋತ್ಸವ ಸಮಾರಂಭವು ಏರ್ಪಡಿಸಲಾಗಿದೆ ಎಂದು ಶ್ರೀ ದೊಡ್ಡಮ್ಮ ತಾಯಿ ಸೇವಾ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ ವಿಜಯಕುಮಾರ್ ಅವರು ದೇವಸ್ಥಾನದ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು. ಶ್ರೀ ದೊಡ್ಡಮ್ಮ ತಾಯಿ ಸೇವಾ ಟ್ರಸ್ಟ್ ಕಾರ್ಯದರ್ಶಿಗಳಾದ ವಿಜಯಕುಮಾರ್ ಮಾತನಾಡಿ, ಅವಧೂತ ದತ್ತ ಪೀಠಾಧಿಪತಿಗಳು ಪರಮ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳ ಇವರ ಕೃಪಾಶೀರ್ವಾದದೊಂದಿಗೆ ಪರಮ ಪೂಜ್ಯ ದತ್ತ ವಿಜಯಾನಂದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯನಿರ್ವಾಹಕ ಟ್ರಸ್ಟ್ ಶ್ರೀ ವಂಶೀಕೃಷ್ಣ ಗಣಘಾಟಿ ಶ್ರೇನಾಥ್ ಇವರುಗಳ ಸಹಯೋಗದೊಂದಿಗೆ ದಿನಾಂಕ 9/12/2024 ಸೋಮವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ದೊಡ್ಡಮ್ಮ ತಾಯಿ ಅಮ್ಮನವರಿಗೆ ಪಂಚಾಮೃತಾಭಿಷೇಕ, ಗಣಪತಿ ಹೋಮ, ನವಗ್ರಹ ಹೋಮ, ಪೂರ್ಣಾವತಿ, ಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದೆ. ಇದೇ ದಿನ ಸಂಜೆ 5 ಗಂಟೆಗೆ ಗವಿಮಠ ದೇವಸ್ಥಾನದಿಂದ 25 ಕಳಸದೊಂದಿಗೆ ಶ್ರೀ ದೊಡ್ಡಮ್ಮ ತಾಯಿ ಅಮ್ಮನವರ ದೇವಸ್ಥಾನಕ್ಕೆ ಮೆರವಣಿಗೆ ಮೂಲಕ ಅಮ್ಮನವರನ್ನ ಕರೆತರಲಾಗುವುದು. ನಂತರ ಸಂಜೆ 7 ಗಂಟೆಗೆ ದತ್ತನಗರ, ಗೌರಿಶಂಕರ ನಗರ, ಗುಂಡ್ರಾವ್ ನಗರ, ಕನಕಗಿರಿ ಮೊಹಲ್ಲಾ ನಿವಾಸಿಗಳ ಸಹಯೋಗದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಶ್ರೀ ದೊಡ್ಡಮ್ಮ ತಾಯಿ ದೇವಿಯ ಉತ್ಸವ ಮತ್ತು ಉಯ್ಯಾಲೋತ್ಸವ ನಡೆಸಲಾಗುವುದು. ಮೆರವಣಿಗೆಗೆ ಕಲಾ ತಂಡಗಳ ಪ್ರಾಯೋಜಕತ್ವವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ ವತಿಯಿಂದ ನಡೆಸಲಾಗುವುದು. 10/12/2024 ಮಂಗಳವಾರ ಬೆಳಗ್ಗೆ 10:30 ಗಂಟೆಗೆ ಅಮ್ಮನವರಿಗೆ ವಿಶೇಷ ಪೂಜೆ, ಮಂಗಳಾರತಿ, ನಂತರ ಮಧ್ಯಾಹ್ನದ 12:30 ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಮೇಲ್ಕಂಡ ಪೂಜಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹಾಗೂ ಮೊಹಲ್ಲಾ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು, ಮನ, ಧನ, ಧಾನ್ಯಗಳನ್ನು ನೀಡಿ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಮಹಾದೇವ್, ಲೋಕೇಶ್, ನಿಂಗರಾಜು, ಬೀರಯ್ಯ, ವೀರೇಶ್, ವೀರೇಂದ್ರ, ದಿನೇಶ್, ನಾಗರಾಜು, ಕಿರಣ್, ರವಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ4 ನ್ಯೂಸ್, ಮೈಸೂರು. ಗಣೇಶಾಯ ನಮಃ, ಶಾರದಾಯ ನಮಃ, ಗುರು ದತ್ತಾತ್ರೇಯಾಯ ನಮಃ, ದೊಡ್ಡಮ್ಮ ತಾಯಿ ದೇವತಾಯ ನಮಃ. ನನ್ನ ಹೆಸರು ಎನ್ ವಿಜಯಕುಮಾರ್ ಅಂತ, ಕಾರ್ಯದರ್ಶಿ, ದೊಡ್ಡಮ್ಮ ತಾಯಿ ಸೇವಾ ಟ್ರಸ್ಟ್ ಕಾರ್ಯದರ್ಶಿ. ಹಲವಾರು ವರ್ಷಗಳಿಂದ ದೇವರ ಸೇವೆ ಮಾಡಿಕೊಂಡು ನಾವು ಈ ಟ್ರಸ್ಟ್ನ ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. 1989ರಲ್ಲಿ ಶಿಸ್ತು ವಿಚಾರವನ್ನು ಸ್ಥಾಪನೆ ಮಾಡಿದ್ವಿ. ಅದಾದಮೇಲೆ 98ರಲ್ಲಿ ಶ್ರೀ ರಾಮದಾಸ್ ಅವರು ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಬಂದು ಅದನ್ನು ಶಂಕುಸ್ಥಾಪನೆ ಮಾಡಿದರು. 2000ರಲ್ಲಿ ನಮ್ಮ ಅಪ್ಪಾಜಿಯವರು ಶ್ರೀ ಅವಧೂತ ದತ್ತ ಪೀಠಾಧಿಪತಿ ಪರಮ ಪೂಜ್ಯ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು 2000ರಲ್ಲಿ 5ನೇ ತಾರೀಕು 12ನೇ ತಿಂಗಳು 2000ರಲ್ಲಿ ಉದ್ಘಾಟನೆ ಮಾಡಿದ್ರು ದೇವಸ್ಥಾನ. ಅಲ್ಲಿಂದ ಇಲ್ಲಿವರೆಗೂ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ಥರ ಲೋಪದೋಷಗಳಿಲ್ಲದೆ ತುಂಬ ವಿಜೃಂಭಣೆಯಿಂದ ದೇವರ ಸೇವೆಗಳನ್ನು ನಡ್ಕೊಂಡು ಹೋಗ್ತಾ ಇದೆ. ಸಾಕಷ್ಟು ಜನ ಸಹಕರಿಸ್ತಿದ್ದಾರೆ. ಆದ ಕಾರಣದಿಂದ ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ನಾವು ದೇವರ ಉತ್ಸವ ಮತ್ತು ಪೂಜಾ ಕಾರ್ಯಗಳೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅಮಾವಾಸ್ಯೆ, ಪೌರ್ಣಮಿ ಇಂಥದ್ದೇ ಮಾಡಿ ವಿಶೇಷವಾಗಿ ಪೂಜೆಗಳನ್ನು ಮಾಡಿ ದೇವರಿಗೆ ಸಂತೃಪ್ತಿಯಾಗಿ ನಾವು ಪೂಜೆಗಳನ್ನ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಭಾಳಷ್ಟು ಜನ ಬಂದು ಅನುಕೂಲ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಸೋಮವಾರ 9ನೇ ತಾರೀಕು 25ನೇ ವರ್ಷದ ವಾರ್ಷಿಕೋತ್ಸವವನ್ನು ಏರ್ಪಡಿಸಿದ್ದೀವಿ. ಮಂಗಳವಾರ ಅನ್ನದಾನವನ್ನು ಏರ್ಪಡಿಸಿದ್ವಿ. ಸರ್ವರು ಬಂದು ದೇವಿ ಕೃಪೆ ಪಾತ್ರರಾಗಿ ಅನುಕೂಲ ಪಡ್ಕೊಂಡು ಹೋಗಬೇಕು ಮತ್ತು ದೇವರ ಹತ್ರ ಆಶೀರ್ವಾದ ಪಡ್ಕೋಬೇಕು. ಸ್ವಾಮೀಜಿಯವರು ಸೋಮವಾರ ಸಂಜೆ 7 ಗಂಟೆಗೆ ಬರ್ತಿದ್ದಾರೆ. ರಥ ಉದ್ಘಾಟನೆ ಇದೆ. ಮುಖ್ಯ ಬೀದಿಗಳಲ್ಲಿ ರಥ ಮೆರವಣಿಗೆಯನ್ನು ಏರ್ಪಡಿಸಿದ್ದೀವಿ. 25 ಕಳಸ ತೊಗೊಂಬರ್ತೀವಿ. 25ನೇ ವರ್ಷ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಎಲ್ಲ ಒಂದು 8ರಿಂದ 10 ವರ್ಷದೊಳಗೆ ಅಂಥ ಮಕ್ಕಳ ಕೈ ಕಳಸ ತೊಗೊಂಬರ್ತಾ ಇದ್ವಿ. ಗವಿಮಠದಿಂದ ನಮ್ಮ ದೇವಸ್ಥಾನಕ್ಕೆ ದೇವಿನ ಆಹ್ವಾನ ಮಾಡಿ ಕಳಸ ಸಮೇತ ದೇವಿನ ಆಹ್ವಾನ ಮಾಡ್ಕೊಂಡು ಕರ್ಕೊಂಡ್ಬರ್ತಾ ಇದ್ವಿ. ವಿಶೇಷವಾದ ಪೂಜೆಗಳನ್ನೆಲ್ಲ ಏರ್ಪಡಿಸಿ ಆಮೇಲೆ ಗಾರಡಿಗೊಂಬೆ ಈ ಥರ ಸಹಯೋಗದಿಂದ ನಮ್ಮ ಕನ್ನಡ ಸಾಂಸ್ಕೃತಿಕ ಇಲಾಖೆಯವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಸಹಯೋಗದಿಂದ ಅವರು 2 ತಂಡ ಕಳಿಸ್ಕೊಟ್ಟಿದ್ದಾರೆ. ಗಾರಡಿಗೊಂಬೆ ಮತ್ತು ಡೊಳ್ಳು ಕುಣಿತ ಈ ರೀತಿ. ಮತ್ತು ವೀರಗಾಸಿಯವರು ಬರ್ತಿದ್ದಾರೆ. ಪೂಜಾ ಕೈಕಾರ್ಯಗಳಿಗೆ ವೀರಗಾಸಿ ಮುಂದೆ ಇರಬೇಕು. ಅವರು ಮಾಮೂಲಿ ಪ್ರತಿ ವರ್ಷನ ಅವ್ರನ್ನ ಕರ್ಕೊಂಡ್ಬರ್ತಾ ಇದ್ದೀವಿ. ಆಮೇಲೆ ನಗಾರಿ ದೇವಸ್ಥಾನದ ವತಿಯಿಂದ ನಗಾರಿ ಒಂದು ಇದ್ದೇ ಇರುತ್ತೆ. ಈ ರೀತಿ ವಾದ್ಯ, ನಗಾರಿ ಈ ರೀತಿ 5 ತಂಡಗಳನ್ನ ಏರ್ಪಾಡು ಮಾಡಿ ನಾವು ವಿಶೇಷವಾದ ಪೂಜೆಗಳನ್ನ ಮಾಡ್ತಾ ಇದ್ದೀವಿ. ಈ ಜಾತ್ರಾ ಮಹೋತ್ಸವಕ್ಕೆ ಸರ್ ಎಷ್ಟು ಜನ ಸೇರ್ಬೋದು ಮತ್ತು ಯಾವ ರೀತಿ ತಾವು ಆಯೋಜನೆ ಹಾಕೊಂಡಿದ್ದೀರಾ? ಜನ ಬರುವಾಗ ನಾವು ತಡೆಯೋಕ್ಕಾಗಲ್ಲ. ಬರ್ತಾ ಇರ್ತಾರೆ ಜನ. ವಿಜೃಂಭಣೆಯಿಂದ ಪೂಜೆ ನಡೀತಾ ಇರ್ತದೆ. ನೋಡಕ್ಕೆ ಅಂತಾನೆ ಬಹಳ ಜನ ಬರ್ತಾರೆ. ಅವ್ರಾಗ ಅವರೇ ಬರ್ತಾರೆ. ದೊಡ್ಡಮ್ಮ ತಾಯಿ ಅಂದ್ರೆ ಕೇಳ್ತಾರೆ, ಯಾವಾಗ ಜಾತ್ರೆ ಅಂತ ನಮ್ಮನ್ನೇ ಕೇಳ್ತಾರೆ. ನಾವು ದಿನಾಂಕ ಈ ತರ ಆಗಿರೋದ್ರಿಂದ
ಖಂಡಿತ ಎಲ್ಲ ಮೂಲಾದಿಂದಲೂ ವಿದ್ಯಾರ್ಥಿಪುರ ಮೈಸೂರು ಸಾಮಾನ್ಯಗೆ ಭಾಳಷ್ಟು ಜನ ಭಕ್ತಿರ್ತಾರೆ ಅಮ್ಮನಿಗೆ, ಅವರೆಲ್ಲ ಬರ್ತಿದ್ದಾರೆ. ಬೆಂಗಳೂರಿಂದ ಹೂವೆಲ್ಲ ಕಳಿಸ್ತಿದ್ದಾರೆ ದೇವರಿಗೆ. ಮತ್ತು ಭಾಳಷ್ಟು ಜನ ದಾನಿಗಳು ಬೇಕಾದಷ್ಟು ದಾನನು ತಾಯಿಗೆ ತಂದು ಕೊಡ್ತಿದ್ದಾರೆ. ಜನ ಸೇರಿದಷ್ಟು ಭಕ್ತಾದಿಗಳಿಗೆ ವಿನಂತಿ, ನಮ್ಮ ಈ ಜಾತ್ರಾ ಮಹೋತ್ಸವಕ್ಕೆ ನಾವುಗಳು ಆಗಮಿಸಿ ಯಶಸ್ವಿ ಮಾಡಿಕೊಡ್ಬೇಕೆಂದು ಪ್ರಾರ್ಥಿಸ್ತಾ ಇದ್ದೀವಿ. ಮೈಸೂರು ಜನತೆ ಮತ್ತು ನಮ್ಮ ಮೂಲ ನಿವಾಸಿಗಳು ಆದಷ್ಟು ಬಂದು ನಮ್ಮ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀವಿ.